ಕಾಫಿ ಕೋನ್ ಬಾಯೊಳಗೆ ಹಾಕಿ ಸೊ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಆದಿತ್ಯಕ್ಕೆ. ಸೊ ನಾವಿವತ್ತು ಇಲ್ಲೇ ಹೋಗ್ತಿದ್ದೇವೆ, ಎಲ್ಲಿ ಅಂತೆಲ್ಲ ನಿಮ್ಗೆ ಗೊತ್ತಾಗ್ತದೆ. ಸೊ ಹೋಗುವ ಬನ್ನಿ. 2 hours later. ಸೊ ಮೈಕ್ ಚೆಕ್ ಮಾಡುವ, ಆನ್ ಉಂಟಲ್ಲ ಮೈಕ್? ಇಲ್ಲ. ಸೊ ಇವರು ನಮ್ಮ ಫುಲ್ ಚಿಲ್ಲರ್ ಪಾರ್ಟಿ. ಸೊ ಸ್ಟಾರ್ಟ್ ಮಾಡುವ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಆದಿತ್ಯಕ್ಕೆ. ಸೊ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ ಆಗನೇ. ಸ್ಪಾಟ್ ನನ್ನ ಕಣ್ಣು ಮುಂದೆನೇ ಉಂಟು ನೋಡಿ, ಫುಲ್ಲು ಇದನ್ನು ನೋಡಿಯೇ ಸಾಕಾಯಿತು, ಬೇಕಾ ಬೇಡವಾ ಅಂಥೇಳಿ. ಆದರೆ ನಾಳೆ ಇದನ್ನು ಟ್ರೆಕ್ಕಿಂಗ್ ಮಾಡ್ತಿದ್ದೇವೆ. ಸೊ ಕ್ಯಾಮರಾ ಒಂಚೂರು ತಿರುಗಿಸುವ. ಏನು ಸ್ಪಾಟ್ ಇದು? ಸೊ ಗಡಾಯಿಕಲ್, ನಾವಿದು ಬಂದಿದ್ದೇವೆ ಗಡಾಯಿಕಲ್ಲಿಗೆ. ಇವತ್ತು ರಾತ್ರಿ ಮತ್ತು ನಾಳೆ ಬೆಳಿಗ್ಗೆ ಇಲ್ಲಿ ವ್ಲಾಗ್ ಮಾಡಲಿಕ್ಕಿದ್ದೇನೆ. ಸೊ ರಿಸಾರ್ಟ್ ಒಳಗೆ ಹೋಗ್ಲಿಕ್ಕಿಂತ ಮುಂಚೆ ಆನ್ ಚಿಲ್ಲರ್ ಪಾರ್ಟಿ ಡಿಮಾಂಡ್ ನಾವು ಅಲ್ಲಿ ಏನೋ ಒಂದು ಬ್ರಿಡ್ಜ್ ಹತ್ರ ಹೋಗ್ತಿದ್ದೇವೆ. ಹೋಗುವ. ಫುಲ್ಲು ಸೂರ್ಯ ಮುಖಕ್ಕೆ ಹೊಡಿತಾ ಇದ್ದಾನೆ. ಹೋಗುವ. ಇದು ನಮ್ಮ ಚಿಲ್ಲರ್ ಪಾರ್ಟಿ ನೋಡಿ. ಈ ವ್ಲಾಗಲ್ಲಿ ಫುಲ್ ಪಾರ್ಟ್ 1, ನಾನು 4 ಪಾರ್ಟ್ ಮಾಡುವಂಥ ಪ್ಲ್ಯಾನ್ ಮಾಡಿದ್ದೇನೆ. ಈ ಪಾರ್ಟಲ್ಲಿ ಖಾಲಿ ರಿಸಾರ್ಟ್ ಬಗ್ಗೆ ನಾನು ತೋರಿಸ್ಬೇಕಂತಿದ್ದೇನೆ. ಆದರೆ ಪಾರ್ಟ್ಗಿಂತ ಮುಂಚೆ ನಮ್ಮ ನಾಳಿನ ಸ್ಪಾಟ್ ಗಡಾಯಿಕಲ್ಲನ್ನು ಸ್ವಲ್ಪ ದೂರದಿಂದ ನೋಡುವ. ಇದನ್ನು ನೋಡಿ ಹೆದರಿಕೆ ಆಗ್ತಾ ಉಂಟು, ನನ್ನಿಂದ ಆಗ್ಬೋದೋ ಇಲ್ವೋ ಅಂಥೇಳಿ. ಆದರೆ ನಿಮಗೋಸ್ಕರ ಹತ್ತುದೆ ಬೆಟ್ಟನ ಹತ್ತೋ ಒಂದು ಮನಸ್ಸು ಮಾಡಿ ಆಗಿದೆ. ಸ್ವಲ್ಪ ಹತ್ತಿರ ನೋಡಿಕೊಂಡು ನೆಕ್ಸ್ಟ್ ನಮ್ಮ ರಿಸಾರ್ಟಿಗೆ ಹೋಗುವ. ಬೆಳಿಗ್ಗೆ ಬರಬೇಕಿಲ್ಲಿ, ಫುಲ್ ತಂಪಾಗಿರುತ್ತೆ. ಫುಲ್ ಬೆಟ್ಟ ನೋಡ್ಬೋದು. ಸೂಪರ್ ಆದ ಸ್ಪಾಟ್. ಫ್ರೆಂಡ್ಸ್ ಒಟ್ಟಿಗಂತೂ ಒನ್ ಟೈಮ್ ಬರಲೇಬೇಕು. ನನ್ನ ಫ್ರೆಂಡ್ಸನ್ನು ಇನ್ವೈಟ್ ಮಾಡಿದ್ದೆ, ಯಾರು ಬರಲಿಲ್ಲ. ಅದಕ್ಕೆ ಸೋಲೋ ಬ್ಲಾಗ್ ಬಂದಿದ್ದೇನೆ. ಸೋಲೋ ಟ್ರಿಪ್ ಅಲ್ಲ, ಸೋಲೋ ಬ್ಲಾಗ್. ಯಾಕಂತೇಳಿದ್ರೆ ನನ್ನ ಫುಲ್ JC ಫ್ಯಾಮಿಲಿ ಒಟ್ಟಿಗೆ ನಾನು ಬಂದಿದ್ದೇನೆ. ವ್ಲಾಗ್ ಮಾತ್ರ ನಾನು ಒಬ್ಬನೇ ಮಾಡ್ತಿದ್ದೇನೆ. ಅಂದರೆ ಬೇಸಿಕ್ಲಿ ನಾನು ಒಬ್ಬ ಕ್ಯಾಮರಾಮ್ಯಾನ್ ಮತ್ತು ನಾನು ಮಾತಾಡ್ತಿದ್ದೆ. ಈ ಟೈಮ್ ನಾನೇ ಕ್ಯಾಮರಾಮ್ಯಾನ್, ನಾನೇ ವ್ಲಾಗರ್, ನಾನೇ ಆ್ಯಂಕರ್, ಎಲ್ಲ ಒನ್ ಮ್ಯಾನ್ ಶೋ. ಸೊ ಹೋಗುವ ಬನ್ನಿ. ಹಾಯ್ ಹೆಲೋ ನಮಸ್ಕಾರ. ಡೇ 1 ಪಾರ್ಟ್ 1ಗೆ ಸ್ವಾಗತ. ಸೊ ನಾವೇ ಬಂದಿದ್ದೇವೆ, ಆಗ ತೋರಿಸಿದ್ದೆ ಗಡಾಯಿಕಲ್ಲಿಗೆ. ಸೊ ಇವತ್ತಿಲ್ಲಿ ರಿಸಾರ್ಟ್, ಯಾವ ರಿಸಾರ್ಟ್ ಇದು? ಬಲಿಪ, ಸನ್ ರಾಕ್ ಬಲಿಪ ರೆಸಾರ್ಟ್ ಅಂತೇಳಿ ಅದರಲ್ಲಿದ್ದೇವೆ. ಸೊ ಫಸ್ಟ್ ಡೇ 1 ಪಾರ್ಟ್ 1 ರಿಸಾರ್ಟ್ ಬಗ್ಗೆ ಹೋಗುವ ಬನ್ನಿ. ಸೊ ಮೈಕ್ ಆನ್ ಉಂಟಲ್ಲ? ಮೀನುಂಟು ಇದರಲ್ಲಿ? ಆಯಿತಾ? ಕ್ಯಾಮರಾ ಅಂದಮೇಲೆ ಅಣ್ಣ, ಕ್ಯಾಮರಾ ಅಲ್ಲ ಮೊಬೈಲ್. ಹಾಂ ಇರಲಿ. ಈಗ ನಾವು ರಿಸಾರ್ಟ್ ಅನ್ನು ನೋಡುವ ಬನ್ನಿ. ಈ ರಿಸಾರ್ಟಲ್ಲಿ ಎಂತ ಉಂಟು ಅಂತೇಳಿ ಬನ್ನಿ ಹೋಗುವ. ಫಸ್ಟ್ ಆಗಿ ಎಕ್ವೇರಿಯಂ, ಫಿಶ್ ಎಕ್ವೇರಿಯಂ ಇದೆ. ಹಾಗೆ ನೆಕ್ಸ್ಟ್ ನಾವು ಮೇಲೆ ಹೋಗುವ. ಇದು ರೂಮ್ಸ್. ಹಾಗೆ ಇಲ್ಲಿ ಮೇಯ್ನ್ ಆಗಿ ಎಂತ ಅಂತ ಹೇಳಿದರೆ ಮಕ್ಕಳಿಗೋಸ್ಕರ ಅದು ಮಾಡಿದ ಒಂದು ಜಾಗ ನಾನು ನಿಮ್ಗೆ ತೋರಿಸ್ಲಿಕ್ಕಿದ್ದೇನೆ. ತುಂಬ ಎಂಜಾಯ್, ಅಂದರೆ ಮಕ್ಕಳಿಗೆ ಬೆಸ್ಟ್ ಅಂತ ಹೇಳ್ಬೋದು. ನೋಡುವ ಬನ್ನಿ ಹೋಗುವ. ಇದು ಇದು ಇಲ್ಲಿಯ ಸ್ವಿಮ್ಮಿಂಗ್ ಫೂಲಿಗೆ ನಾವು ನಾನು ಇಳಿದಿಲ್ಲ. ಆದರೆ ಸಂಜೆ ಇಲ್ಲಿ ಪಾರ್ಟಿ ಆಗ್ತದೆ, ಅದನ್ನು ನಿಮ್ಗೆ ತೋರಿಸುವ. ಇಲ್ಲಿ ಫಸ್ಟಾಗಿ ನೀವು ನೋಡ್ಬೇಕಂತ ಹೇಳಿದರೆ ಸ್ವಿಮ್ಮಿಂಗ್ ಪೂಲ್ ಉಂಟು ನಿಮಗೆ. ಹಾಗೆ ಅಪೋಸಿಟ್ ತುಂಬ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಉಂಟು.
ಹೆಜ್ಜೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ನೆಟ್ ಇರ್ಬೋದು, ಹಾಗೆ ಈಚೆ ಬಂದರೆ ಸಹ ಸುಮಾರು ಆ್ಯಕ್ಟಿವಿಟೀಸ್ ಇದೆ. ಇದು ಒಂದು ಗೇಮ್, ಇದಕ್ಕೆ ಯಾರು ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ, ಅಲ್ಲಿಗೆ ಹೋಗಬಹುದು. ಅವರು ಹೋಗ್ತಾರೆ ಮತ್ತೆ ಬೀಳ್ತಾರೆ, ಎಂತ ಮಾಡ್ತಾರೆ, ಕುಸ್ತಿ ಮಾಡ್ತಾರೆ. ಅದು ತುಂಬಾ ಇದು ಎಲ್ಲರಿಗೆ ಆಗುದಿಲ್ಲ. ಸೊ ಇಲ್ಲಿ ನಿಮಗೆ ತುಂಬ ವೆರೈಟಿಯಲ್ಲಿ ಸ್ಪೋರ್ಟ್ಸಸ್ ಇದೆ. ನನಗೆ ಸಾಕಾಯಿತು, ಓಫ್, ಇನ್ನು ಈಗನೇ ಸಾಕಾಗಿದೆ. ನಾಳೆ ಟ್ರೆಕ್ಕಿಂಗ್ ಹೇಗೆ ಮಾಡ್ತೇನೆ ನಂಗೆ ಗೊತ್ತಿಲ್ಲ. ನಿಮಗೋಸ್ಕರ ಟ್ರೆಕ್ಕಿಂಗನ್ನು ಮಾಡೇ ಮಾಡ್ತೇನೆ. ಇಂಥ ಸುಮಾರು ಆ್ಯಕ್ಟಿವ್ ಸ್ಪೋರ್ಟ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಒಂದು ಮಸ್ಟ್ ಟ್ರೈ ರಿಸಾರ್ಟ್ ಅಂತ ಹೇಳ್ಬೋದು. ಗಡೇಕಲ್ನ ಪರ್ಫೆಕ್ಟ್ ಆಪೋಸಿಟ್ ಆಗುಂಟು. ಇಲ್ಲಿ ಖಾಲಿ ಗಡೇಕಲ್ ಅಷ್ಟೇ ಅಲ್ಲ, ನಿಮಗೆ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಒಳ್ಳೆ ಅಟ್ಮಾಸ್ಫಿಯರ್ ಉಂಟು, ಆ್ಯಂಬಿಯನ್ಸ್ ಒಳ್ಳೆದುಂಟು. ಇವನ್ ಇವರ ಫುಡ್ಡು, ಆ್ಯಕ್ಟಿವ್ ಸ್ಪೋರ್ಟ್ಸು, ಮತ್ತು ಮಕ್ಕಳಿಗೋಸ್ಕರ ಸ್ಪೆಷಲಿ ಇಲ್ಲಿ ತುಂಬ ವೆರೈಟಿಯಲ್ಲಿ ಐಟಮ್ ಮಾಡಿದ್ದಾರೆ. ಸೊ 1 by 1 ಇದನ್ನು ನೋಡ್ತಾ ಬರುವ. ಸೊ ಡೇ 1 ಪಾರ್ಟ್ 1ನಲ್ಲಿ ಖಾಲಿ ರಿಸಾರ್ಟ್ ಮತ್ತು ಅದರ ಸ್ಪೆಷಾಲಿಟಿ ರಿಸಾರ್ಟ್ ಮತ್ತು ಅದರ ಸ್ಪೆಷಾಲಿಟಿಯನ್ನು ತೋರಿಸ್ಲಿಕ್ಕಿದ್ದೇನೆ. ಸೊ ಹೋಗುವ. ಇಲ್ಲಿ ದಾರಿ ಇಲ್ಲ, ನಾವೇ ದಾರಿ ಮಾಡ್ಕೊಂಡು ಹೋಗಬೇಕು. ಅಂದರೆ ದಾರಿ ಇದ್ದ ದಾರಿಯಲ್ಲಿ ಹೋಗಿದರೆ ಲಾಂಗ್ ಕಟ್, ನಾವೇ ದಾರಿ ಮಾಡ್ಕೊಂಡು ಹೋದರೆ ಪರ್ಫೆಕ್ಟ್ ಅಲ್ಲ. ಸೊ ರಿಸಾರ್ಟನ್ನು ಇಲ್ಲಿ ನಿಲ್ಲಿಸುವ. ನಮ್ಮ ಚಹಾ ಬಂದಿದೆ, ಚಹಾ ಹೋಗುವ. ಸೊ ಕಾಫಿ ಟೀ ಟೈಮ್ ಆಗಲಿಲ್ಲ, ಅದಕ್ಕೆ ಒಂದು ಕಾಫಿ ಕೋವನ್ನು ಬಾಯೊಳಗೆ ಹಾಕಿ ರಿಸಾರ್ಟಲ್ಲಿ ತಿರುಗ್ತಾ ಇದ್ದೇನೆ. ನಮ್ಮ ಜನ ಇನ್ನೂ ಬರಲಿಲ್ಲ, ನಮ್ಮ ಫ್ಯಾಮಿಲಿ, ಜೆಸಿ ಫ್ಯಾಮಿಲಿ. ಸೊ ಸ್ವಲ್ಪ ಚಪ್ಪೆ ಉಂಟು. ರಾತ್ರಿ ಮಾತ್ರ ಫುಲ್ ಗಮ್ಮತ್ತುಂಟು. ಅದೊಂದು ವೀಡಿಯೋ ಮಾಡು, ಅದು ಪಾರ್ಟ್ 2. ಇದು ಪಾರ್ಟ್ 1 ಖಾಲಿ ರಿಸಾರ್ಟನ್ನು ಎಕ್ಸ್ಪ್ಲೋರ್, ಅದೊಂದು ಬಾಯಲ್ಲೇ ಬರ್ತಿಲ್ಲ, ರಿಸಾರ್ಟನ್ನು ಎಕ್ಸ್ಪ್ಲೋರ್ ಮಾಡುವಂತಿದ್ದೇವೆ. ಸೊ ಬನ್ನಿ ಹೋಗುವ. ಸಾಕಾಯ್ತು ಮಾರೆ, ಎಂತ ಮಾಡಿದೆ ಎಂತ ಸಿಲ್ಲ, ಅದು ಸಹ ಸಾಕಾಯಿತು. ಸೊ ಚಿಲ್ಡ್ರನ್ಸಿಗೆ, ಮಕ್ಕಳಿಗೋಸ್ಕರ ಇಲ್ಲಿ ಎಂಥದ್ದು ಪ್ಲೇ ಏರಿಯಾ ಅಂತ ಹೇಳ್ಬೋದು. ಜೋಕಾಳಿ ಇರ್ಬೋದು, ಸೀಸಾ ಇರ್ಬೋದು, 2 ಸಹ ಸೇಮೇ. ಹಾಗೆ ಸುಮಾರು ಐಟಮ್ ಉಂಟು. ಹಾಗೆ ಇಲ್ಲಿ ಇವರ ಪಾರ್ಟಿ ಹಾಲ್. ಓಕೆ, ಗೇಟ್ ಬಂದು ಇದು ಅವರ ಪಾರ್ಟಿ ಹಾಲ್. ರಾತ್ರಿ ಇಲ್ಲೇ ಪಾರ್ಟಿ ಆಗುವ ಸೀನ್ ಉಂಟು, ಗೊತ್ತಿಲ್ಲ, ನೋಡುವ. ಸೊ ಇದು ಪಾರ್ಟಿ ಹಾಲ್, ಸೂಪರ್ ಆಗುಂಟು. ಈಗ ಬೇರೆ ಇನ್ನು ಖಾಲಿ ರೂಮ್ ಅಷ್ಟೊಂದು ಬಾಕಿ ಉಂಟು. ರೂಮ್ ಅಲಾಟ್ ಆದ ಕೂಡಲೇ ರೂಮ್ ಅನ್ಸೊಂದು ತೋರಿಸುವ, ಹೋಗುವ. ಇದು ನಮ್ಮ ಪಾರ್ಟ್ ಟೈಮ್ ಕ್ಯಾಮರಾಮ್ಯಾನ್. ಸದ್ಯಕ್ಕೆ ನಾನೇ ಕ್ಯಾಮರಾ ಸಹ ಆ್ಯಂಕರಿಂಗ್ 2 ಸಹ ಮಾಡ್ತಿದ್ದೇನೆ. ಎಲ್ಲರೂ ಸಪೋರ್ಟ್ ಬೇಕಾದ್ರೆ ಅವ್ರ ಹೆಲ್ಪ್ ಮಾಡಿ ತಗೊಳ್ಳುವ, ಹೋಗುವ. ಸೊ ಗೈಸ್, ಫುಲ್ ಬೆವರು ಚೆಂಡು ಕ್ರಿಕೆಟ್ ಆಡಿ ಆದಮೇಲೆ ಸ್ವಲ್ಪ ರೂಮ್ ನೋಡುವಂತ, ಫ್ರೆಶ್ ಅಪ್ ಆಗಲಿಕ್ಕಲ್ಲ, ರೂಮ್ ಒಂದು ನೋಡುವಂತ ಬಂದಿದ್ದೇವೆ ಇವತ್ತು. ನಮಗೆ ರೂಮ್ ಮೇಯ್ನಾಗಿ ಬೇಕಾಗಿರೋದು ಒಂದು ಸ್ವಲ್ಪ ಮಲಗಲಿಕ್ಕೆ, ಮತ್ತು ಮೊಬೈಲು, ಪವರ್ ಬ್ಯಾಂಕ್, ಮೈಕನ್ನು ಚಾರ್ಜ್ ಹಾಕಲಿಕ್ಕೆ. ಮೇಯ್ನ್ ನಾಳೆ ಬೆಳಿಗ್ಗೆ ಬ್ಲಾಗಿಗೋಸ್ಕರ ಅಷ್ಟು ನಮಗೆ ಬೇಕು ಚಾರ್ಜ್. ಹೋಗುವ, ನೋಡುವ.
ಓಕೆ 4 ಬೆಡ್ರೂಮ್, ಇಲ್ಲಿ ವಾಶ್ರೂಮು ಮತ್ತು ಇದು ಕಿಚನ್. ಓಕೆ 4 ಉಂಟು. ಇದು ನನ್ನ ಲೆಕ್ಕದಲ್ಲಿ ಇನ್ನೊಂದು ವಾಶ್ರೂಮ್ ಇರಬೇಕು. ಅಲ್ಲ, ಇದು ಹೊರಗೆ ಹೋಗಲಿಕ್ಕೆ ದಾರಿ ಇರಲಿ. ನೆಕ್ಸ್ಟ್ ಬೆಡ್ 4 ಅಷ್ಟೇ ಅಲ್ಲ, ಇಲ್ಲಿ ಸುಮಾರು ಉಂಟು. ಎಷ್ಟುಂಟು? ಇದು ಡಾರ್ಮೆಟ್ರಿ ಹಾಗೆ ಒಳ್ಳೆಯದು. 1 2 3 4 5 6 7 8 9 10 11 ಜನ ಒಂದು ರೂಮಲ್ಲಿ ಇರ್ಬೋದು. ಬೆಸ್ಟ್. ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಬಂದಾಗ ಬೆಸ್ಟ್. ಅಂದರೆ ಬೆಸ್ಟ್ ಅಂತ ಹೇಳಿದರೆ ಸ್ವಲ್ಪ ಟೈಮ್ ಪಾಸು ಆಗ್ತದೆ, ಎಲ್ಲ ಆಗ್ತದೆ. ಸ್ವಲ್ಪ ರೆಸ್ಟ್ ಮಾಡಿ ಪಾರ್ಟ್ 2 ಅನ್ನು ಮಾಡುವ. ಸೊ ರಿಸಾರ್ಟ್ ಇಷ್ಟೇ ಅನಿಸ್ತದೆ, ನೋಡುವ. ಇನ್ನು ನಾಳೆ ಬೆಳಿಗ್ಗೆ, ಇದು ಕತ್ಲಾಯ್ತಲ್ಲ, ರಿಸಾರ್ಟ್ ಎಂತೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡಲಿಲ್ಲ, ಅದನ್ನು ನಾಳೆ ಮಾಡುವ. ಈಗ ಮೈಕ್ ಹಾಕಲಿಲ್ಲ, ಆದ ಕಾರಣ ಮೈಕ್ ಒಂದು ಸ್ವಲ್ಪ ವಾಯ್ಸ್ ಒಂಚೂರು ಹೀಗುಂಟು, ಸ್ವಲ್ಪ ಅಡ್ಜಸ್ಟ್ ಮಾಡಿ, ಸಾರಿ ಆಯಿತಾ. ಸೊ ಪಾರ್ಟ್ 2 ಅಲ್ಲಿ ಮೀಟ್ ಆಗುವ. ಬಾಯ್. ವೇಟ್. ನಮ್ಮ ಈ ಗುರ್ಮೆ ಬ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಹೋಸ್ಟ್ ಆದಿತ್ಯಕ್ಕೆ. ನಿಮ್ಮ ಸಪೋರ್ಟ್ ಆಯ್ತು ನನ್ನೊಟ್ಟಿಗೆ ಇರಲಿ. ಥ್ಯಾಂಕ್ ಯು. ಇಷ್ಟೊಂದು ನನ್ನ ಸಪೋರ್ಟ್ ಮಾಡಿದ್ದೀರಿ, ಇನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಪಾರ್ಟ್ 2 ಅಲ್ಲಿ ಮೀಟ್ ಆಗುವ. ಬಾಯ್.